ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇವು ಹಬ್ಬದ ಸ್ಪೆಷಲ್ಲಾಗಿ ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಾಗರ ಪಂಚಮಿ ಹಬ್ಬ ಬಂತಲ್ರಿ, ಅವನ್ನ ಶೇಂಗಾದ ಉಂಡೆ, ಪುಟಾಣಿ ಉಂಡೆ, ಚುರುಮುರು ಉಂಡೆ, ಇವೆಲ್ಲ ಎಳ್ಳು ಉಂಡೆ ಇವೆಲ್ಲ ಮಾಡ್ತೀವಲ್ಲ, ಹಾಗೆ ಶೇಂಗಾ ಉಂಡೆನೂ ಮಾಡಕತ್ತೀನಿ ನೋಡ್ರಿ. ನಿಮಗೆ ತೋರ್ಸೋಕ್ಕಾಗ್ಲಿನ ಇವತ್ತು ಶೇಂಗಾದ ಉಂಡೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಸರಳವಾಗಿ ತಟ್ಟಂತ ಈಸಿಯಾಗಿ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ. ನಾವು ಮಾಡುವ ರೀತಿಯಲ್ಲಿ ಮಾಡಿ, ಏನು ಪುಟಾಣಿ ಇಟ್ಟಬೇಕಂಗಿಲ್ಲ, ಏನಿಲ್ಲ, ಸರಳವಾಗಿ ತಟ್ಟಂತ ಮಾಡ್ಬೋದು ನೋಡ್ರಿ. ಇವನ್ನ ಹೆಂಗೆ ಮಾಡ್ಬೇಕಂತ ನಾ ಇವತ್ತು ತೋರ್ಸಕತ್ತೇನೆ ನೋಡ್ರಿ. ಇವನ್ನ ಎಲ್ಲಾರ ಹೋದ್ರೆ ಹುಡುಗರಿಗೆ ಬಾಕ್ಸ್ ಕಟ್ಟಕ್ಕೆ, ಊರಿಗೆ ಎಲ್ಲಾರ ಹೋಗೋಕನ ಕಟ್ಕೊಂಡು ಹೋಗೋಕೆ ನಡೀತೈತೆ ನೋಡ್ರಿ. ಇವು ಈಗ ಹಬ್ಬದ ಸ್ಪೆಷಲ್ ಹಬ್ಬ ಬಂತಲ್ರಿ, ನಾಗರ ಪಂಚಮಿ ಹಬ್ಬ. ಇವನ್ನ ಎಲ್ಲರೂ ಮಾಡೋದು ಕಾಮನ್ನು. ಇವನ್ನ ಈಸಿಯಾಗಿ ಸರಳವಾಗಿ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ ಇವತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಂಗೆ ಬಂದು ಅಂತ ಕಮೆಂಟ್ ಮಾಡಿರಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ಬೇಕಂತ. ವೆಲ್ಕಮ್ ಟು ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್. ಬನ್ನಿ ಈಗ ಶೇಂಗಾ ಉಂಡೆ ಮಾಡೋಣ. ನಾ ಮಾಡುವ ರೀತಿಯಲ್ಲಿ ನೀವು ಮಾಡಿ ನೋಡಿರಿ. ಯಾರಿಗೆಲ್ಲ ಬರೋಂಗಿಲ್ಲ ಅವ್ರ ಸತೆ ಮಾಡ್ಬೋದು. ಇಲ್ಲಿ ನಾನು ಶೇಂಗಾದ ಕಾಳನ್ನು ಅಳತೆ ಮಾಡಿ ತೊಗೊಳಕತ್ತೀನಿ ನೋಡ್ರಿ. ಮೂರು ಗ್ಲಾಸಷ್ಟು ಶೇಂಗಾ ತೊಗೊಂಡಿನಿ. ಇವನ್ನ ಮೊದಲ ಹುರ್ಕೊಳ್ಳೋಣ ನೋಡ್ರಿ. ಅಳತೆ ಮಾಡಿ ತೋರ್ಸಕತ್ತೀನಿ. ಎರಡಾದು ಅಳತೆ ಬದ್ಧವಾಗಿ ಮಾಡಿದ್ರೆ ಯಾರು ಬೇಕಾದರೂ ಮಾಡ್ಬೋದು. ಯಾರಿಗೆ ಮಾಡೋಕ್ಕೆ ಬರಲಾರ್ದ್ರ ಸತೆ ಆರಾಮಾಗಿ ಶೇಂಗಾದ ಉಂಡೆ ಮಾಡ್ಬೋದು ನೋಡ್ರಿ. ಈಗ 3 ಕಪ್ಪು ಶೇಂಗಾ ತೊಗೊಂಡು ನೋಡ್ರಿ. ಇವನ್ನೇನು ಮಾಡೋಣ, ಸ್ವಲ್ಪ ಸರಿಯಾಗಿ ಹುರಿಬೇಕು ನೋಡ್ರಿ. ಇವನ್ನ ಸ್ವಲ್ಪ ಹುರಿಯೋಣ. ಹಸಿ ಇರಬಾರ್ದು, ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಪ್ಪೆ ಸುಲಿಯುವಂಗೆ ಹುರಿಬೇಕು ನೋಡ್ರಿ. ನಾನು ಹಿಂದಿನ ವಿಡಿಯೋದಾಗ ಚುರುಮುರಿ ಉಂಡೆ ಮಾಡೋದು, ಪುಟಾಣಿ ಉಂಡೆ ಮಾಡುವುದು ಹೇಗೆ ಅಂತ ಸರಳವಾಗಿ ತೋರಿಸಿದ್ದೆ ನೋಡ್ರಿ. ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಇವತ್ತು ನಾನು ಶೇಂಗಾದ ಉಂಡೆ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡಕತ್ತೇನೆ ನೋಡ್ರಿ. ಹಿಂಗೆ ಚೆನ್ನಾಗಿ ಹುರಿಬೇಕು ನೋಡ್ರಿ. ಇಷ್ಟು ಕೆಂಪಾದ್ರೆ ಸಾಕು, ಅತಿ ಒತ್ತಿಸ್ಬಾರ್ದು. ನೋಡಿರಿ ತೆಗಿಯಕತ್ತೀನಿ. ಇಷ್ಟು ಹುರಿದ್ರೆ ಸಾಕು. ಇವೇನೈತಿ ಸಿಪ್ಪೆ ಸುಲಿತಿರೋವು. ಮತ್ತು ಇವನ್ನೇನು ಮಾಡೋಣ, ಒಂದು ಸಣ್ಣ ಕಲ್ಲು ಅಥವಾ ಒಂದು ಬಟ್ಟೆ ಒಳಗೆ ಹಾಕಿ ಸಿಪ್ಪೆ ತೆಗಿಬೋದು. ಈ ಥರ ಗುಂಡು ಕಲ್ಲು ಇರ್ತೈತಲ್ಲ, ಅದನ್ನು ತೊಗೊಂಡು ಮೇಲೆ ಒಂದು ಸ್ವಲ್ಪ ಒತ್ತಿದ್ರೆ ಸಾಕು. ಕೈಲಿನೂ ಬರ್ತೈತೆ ನೋಡ್ರಿ. ನಾ ಕೈಲಿನೂ ತೋರ್ಸಕತ್ತೀನಿ. ಬರೀ ಮುಟ್ಗಿ ಮಾಡಿದ್ರೆ ಸಿಪ್ಪೆ ಸುಲಿತಾವು. ಹಿಂಗೆ ಚೆನ್ನಾಗಿ ಉಷ್ಟು ಸಿಪ್ಪೆ ಸುಲಿಯಂಗೆ ಸರಿಯಾಗಿ ಹೊಡಿಬೇಕು ನೋಡ್ರಿ. ಅವನ್ನ ಸಿಪ್ಪೆ ಸುಲಿಯಂಗೆ ಗುಂಡು ಕಲ್ಲು ತೊಗೊಂಡು ಸಿಪ್ಪೆ ತೆಗ್ದು ನಾನು. ಇಲ್ಲ ಕೈಲಿನೂ ಈ ಥರನೂ ತೆಗಿಬೋದು. ಇಲ್ಲ ಬಟ್ಟೆಯಲ್ಲಿ ಹಾಕಿ ಒಂದು ಲಟ್ಟಿ ಗುಣಿ ತೊಗೊಂಡು ಬೆಳೆದ್ರೂ ಸಿಪ್ಪೆ ಸುಲಿತಾವೆ. ಈಗ ಸಿಪ್ಪೆ ಸುಲಿದು ಕ್ಲೀನ್ ಆಗ್ಯಾವ ನೋಡ್ರಿ. ಈಗ ಇವನ್ನ ಅಳತೆ ಮಾಡಾಕತ್ತೀನಿ. 1 2 3 ಸ್ವಲ್ಪ 3 ಕಪ್ ತೊಗೊಂಡು ನೋಡ್ರಿ. ಈಗ ಬೆಲ್ಲನ ಏನು ಮಾಡಬೇಕು, ಸ್ವಲ್ಪ ಕಮ್ಮಿ ತೊಗೋಬೇಕು. 2.5 ಕಪ್ ತೊಗೊಂಡು ನೋಡ್ರಿ. ಇಷ್ಟು ಹಾಕಿದ್ರೆ ಸಾಕು, ಜಗಸಿ ಆಗ್ತೈತಿ. ಮತ್ತು ಸಿಹಿ ಕಮ್ಮಿ ಬೇಕಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ 2 ಹಾಕಿದ್ರೆ ಸಾಕು. ನಾ 2.5 ತೊಗೊಂಡಿನಿ ಸಿಹಿ ಇರಲಿ ಅಂಥೇಳಿ.
2.5 ಕಪ್ಪು, 2.5 ಗ್ಲಾಸ್. ನಾವು ಯಾವ ಗ್ಲಾಸ್ನಾಗ ಶೇಂಗಾ ತೊಗೊಂಡಿರ್ತೀವಲ್ಲ ಬೇಳೆನ, ಅದೇ ಗ್ಲಾಸ್ನಲ್ಲಿ ಬೆಲ್ಲ ತೊಗೋಬೇಕು ನೋಡ್ರಿ. ಅಂದ್ರೆ ಅಳತೆ ಕರೆಕ್ಟ್ ಬರ್ತೈತಿ. ಈಗ 3 ಗ್ಲಾಸ್ ಶೇಂಗಾ ತೊಗೊಂಡಿನಿ, 2.5 ಗ್ಲಾಸ್ ಬೆಲ್ಲ ತೊಗೊಂಡಿನಿ. ಇವು ಸ್ವಲ್ಪ ಕಮ್ಮಿ ತಿಂತೀನಪ್ಪ ಅಂದ್ರೆ 2 ಗ್ಲಾಸ್ ಸಾಕು. ಅದಕ್ಕೆ 2 ಸ್ಪೂನ್ ತುಪ್ಪ ತೊಗೊಂಡಿನಿ. ಇಷ್ಟಾದ್ರೆ ಸಾಕಿಷ್ಟು. ಬೇಕಂದ್ರೆ ಏಲಕ್ಕಿ ಹಾಕ್ಕೋಬೋದು ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಬೋದು ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಮುಳುಗೋ ಅಷ್ಟು ನೀರು ಹಾಕ್ಬೇಕು, ಭಾಳ ಹಾಕಬಾರ್ದು, ಆಣ ಬರಂಗಿಲ್ಲ ಜಲ್ದಿ. ಹೀಗಾಗಿ ಸ್ವಲ್ಪ ಹಾಕಿ ಕೈ ಆಡಿಸ್ಬೇಕು ನೋಡಿರಿ. ಆಣ ತೊಗೊಳೋದ್ರಾಗ ಇರ್ತೈತಿ ಉಂಡೆ ಮಾಡೋದು. ಹೀಗಾಗಿ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದ್ರೆ ಏರು ಬಂದುಬಿಡ್ತೈತಿ, ಸರಿಯಾಗಿ ಆಗೋಲ್ಲ. ಕೈ ಆಡಿಸ್ತಿರ್ಬೇಕು. ನೋಡಿರಿ ಹಿಂಗೆ ಬಬಲ್ ಬರಬೇಕು. ಇನ್ನೂ ತಿರುಗಿಸ್ತಾ ಇರಬೇಕು. ಒಮ್ಮೆ ಅವಾಗವಾಗ ಹಾಕಿ ನೋಡ್ತಿರ್ಬೇಕು. ಗಟ್ಟಿ ಬಂದಿಲ್ಲ ಅಂದ್ರೆ ಇನ್ನೂ ಬಂದಿಲ್ಲ ನೋಡ್ರಿ. ಇದು ಹಿಂಗೆ ಬೀಳಬಾರ್ದು. ಇದು ಉಂಡೆ ಆಗ್ಬೇಕು ಕೈಯಾಗ. ಇನ್ನೂ ಬಂದಿಲ್ಲ, ಇನ್ನೂ ಸ್ವಲ್ಪ ತಿರುಗಿಸೋಣ. ಒಂದು ಬಟ್ಟಲ್ದಾಗ ನೀರು ಹಾಕಿ ನೋಡಬೇಕು. ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ತಿರ್ತಾರೆ. ಇದಕ್ಕೆ ಈ ರೀತಿ ನಾ ಮಾಡೋ ರೀತಿಲಿ ಮಾಡಿರಿ. ಈ ಪುಟಾಣಿ ಹಿಟ್ಟಿನ ಅವಶ್ಯಕತೆ ಇಲ್ಲ. ಒಮ್ಮೆ ಅದನ್ನು ಒಂದು ಸರಿ ಮಾಡಿ ತೋರಿಸ್ತೀನಿ, ಪುಟಾಣಿ ಹಿಟ್ಟು ಹಾಕಿ ಮಾಡೋದು ಹೆಂಗಂತ. ಈಗ ಬರೀ ಬೆಲ್ಲ, ತುಪ್ಪ, ಶೇಂಗಾ ಕಾಳು ಹಾಕಿ ಮಾಡೋದು ತೋರ್ಸಕತ್ತೀನಿ ನೋಡಿರಿ. ಈ ಥರ ಉಂಡು ಬರಬೇಕು. ಹಿಂಗೆ ಉಂಡು ಬಂದ್ವಂದ್ರೆ ಏನು ಬರ್ತೈತಿ, ಹದ ಬಂದಂಗದ. ಈಗ ಆಣನ ಏನು ಮಾಡೋಣ, ಬೆಲ್ಲಲ್ಲ ಹಿಂಗಾಗಿ ಕಸ ಅದು ಇರ್ತೈತಿ, ಅದನ್ನು ಸೋಸೋಣ. ಒಂದು ಪಾತ್ರೆ ಒಳಗೆ ಸೋಸ್ಕೊಂಡು ಹಾಕೋಣ. ಮೇಲೆ ತುಪ್ಪ ಹಾಕ್ಬೇಕು ನೋಡಿರಿ. ಗ್ಯಾಸಿನ ಮೇಲೆ ಇದ್ದಾಗ ಹಾಕ್ಬೋದು. ನಾನು ಮತ್ತು ಸೋಸ್ತೀವಲ್ಲ ಅಂಥೇಳಿ ಈಗ ಹಾಕಕತ್ತೀನಿ. ತುಪ್ಪ ಹಾಕಿ ಅದು ಮಿಕ್ಸ್ ಆಗಿಲ್ಲಪ್ಪ ಅಂದ್ರೆ ಒಂದು ಇಟ್ಟರೆ ಗ್ಯಾಸಿನ ಮೇಲೆ ಇಟ್ಟು ಸಣ್ಣ ಉರಿಯಾಗ ಸ್ವಲ್ಪ ತಿರುಗಿಸಿ ಮಿಕ್ಸ್ ಮಾಡ್ಕೋಬೋದು. ಈಗ ಇದಕ್ಕೆ ಹಾಕೋಣ ಶೇಂಗಾ ಕಾಳಿಗೆ. ಇದು ಸಡನ್ಲಿ ಏರ್ ಬರ್ತೈತಿ, ಎದ್ರಾಕ್ ಹೋಗ್ಬಾರ್ದು. ಭಾಳ ಸುಡ್ತಿರ್ತೈತಿ. ನೀರು ಹಚ್ಕೊಂಡು ಕಟ್ಬೇಕು ನೋಡಿರಿ. ಇಲ್ಲಾಂದ್ರೆ ಕೈಯಾಗ ಬೊಬ್ಬೆ ಹೇಳ್ತಾವೆ. ನನಗಕ್ಕಾರ ಬೊಬ್ಬೆ ಹೆದ್ದಿತ್ತು. ಹೀಗಾಗಿ ನೋಡಿ ನೀರು ಹಚ್ಚಿ ಕಟ್ಬೇಕು ನೋಡಿರಿ. ಬರ್ರಿ ಸರಿಯಾಗಿ ಕೈ ಆಡ್ಸೋಣ. ಚೆನ್ನಾಗಿ ಕೈ ಆಡಿಸ್ಬೇಕು. ಇಲ್ಲಾಂದ್ರೆ ಒಂದು ಕಡೆ ಶೇಂಗಾ ಒಂದು ಕಡೆ ಹಾಳಾಗುತ್ತೆ. ಇದು ತಟ್ಟಂತ ಬಿಸಿ ಆತಪ್ಪ ಕಟ್ಟಕ್ಕೆ ಬರಲ್ಲ ಅಂದ್ರೆ ಸ್ವಲ್ಪ ಗ್ಯಾಸಿನ ಮೇಲೆ ಸಣ್ಣ ಉರಿಯಾಗಿಟ್ಟು ಬಿಸಿ ಮಾಡ್ಕೊಂಡು ಕಟ್ಬೋದು. ನೀರು ಹಚ್ಚಿ ಕಟ್ಬೋರಿ ಆದಷ್ಟು. ಇಲ್ಲಾಂದ್ರೆ ಕೈಯಾಗ ಉರಿತೈತಿ, ಬಿಸಿ ತಟ್ಟುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾವೆ. ಬರ್ತಾ ಏರು ಬಂದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು, ಸ್ವಲ್ಪ ಸಣ್ಣ ಉರಿ ಬಿಸಿ ಮಾಡ್ಕೊಂಡು ಕಟ್ಕೋಬೋದು. ಏರು ತೊಗೊಂಡಿರ್ತೀವಲ್ಲ ಹೀಗಾಗಿ ಗಟ್ಟಿ ಆಗ್ತೈತಿ. ರುಚಿಯಾದ ನಾಗರ ಪಂಚಮಿಗೆ ಶೇಂಗಾ ಉಂಡೆ ರೆಡಿ ಆಗ್ತಾವೆ ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾವೆ. ಇದಕ್ಕೇನು ಪುಟಾಣಿ ಹಿಟ್ಟಿಂದ ಅವಶ್ಯ ಇಲ್ಲ, ಏನಿಲ್ಲ. ಇದನ್ನು ಮಿಕ್ಸಿಗೆ ಹಾಕ್ತಾರೆ, ಶೇಂಗಾದ ಕಾಳನ್ನ, ಬೆಲ್ಲ. ಅದನ್ನು ಒಂದು ಸರಿ ಮಾಡಿ ತೋರಿಸ್ತೀನಿ ಅಂತ. ಇದೇನೈತಿ ಆಣ ಹಿಡಿದು ಮಾಡೋದು ನೋಡ್ರಿ. ಇದು ಮಸ್ತ್ ಆಗ್ತಾವೆ. ಸೇಮ್ ಸಕ್ಕರೆ ಮಾಡ್ಯಾರ ನಂಗೆ ಕಾಣ್ತಾವೆ. ನೋಡಿರಿ ರುಚಿಯಾದ ಸ್ವೀಟಾದ ಶೇಂಗಾ ಉಂಡೆ ರೆಡಿ ಆದವು. ನೀವು ಮಾಡಿ ನೋಡಿರಿ ಹೆಂಗಾದಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ನಮಸ್ಕಾರ.